ಹೇಯ್, ನೀವಿಬ್ರು ನಮ್ಮಿಬ್ರು ಒಂದೇ ಸೀಟಾಗಿ ಕುಂಡಿಸ್ಬಿಟ್ಟು ನೀವಿಬ್ರು ಅಷ್ಟು ಅಗಲ ಜಾಗದಲ್ಲಿ ಒದ್ದಾಡ್ತಾ ಇದ್ದೀರೇ. ನೋಡು, ನಮ್ಮಿಬ್ರು ಹಿಂಗೆ ಇಕ್ಕಟ್ಟಲ್ಲಿ ಕುಂಡಿಸ್ಬಿಟ್ಟು ಅವ್ರು ಅಷ್ಟು ಅಗಲ ಜಾಗದಲ್ಲಿ ಒದ್ದಾಡ್ತಾ ಇದ್ದಾರೆ. ಇವಳಿಗೋ ನಮ್ಮ ಕಾರಲ್ಲೂ ಹಿಂಗೆ ಮಾಡ್ತಾಳೆ. ಅವರಪ್ಪ ಬಂದಿರು ಗದ್ರಸಿರೋರು, ಈಗ ಭಯ ಇಲ್ಲ. ಮಮ್ಮಿ, ಅವಳು ಅವಾಗಲೇ ಮಲ್ಕೊಂಡ್ಬಿಟ್ಲು. ಒಳ್ಳೇದಾಯ್ತು, ನೀನು ಮಲ್ಕೋ. ಇನ್ನೂ 1 ಗಂಟೆ ಟೈಮು. ಒಂದು ನಿದ್ದೆ ಮಾಡಿದ್ರೆ ಅಲ್ಲಿ ಆಟ ಆಡೋಕೆ ಚೆನ್ನಾಗಿರುತ್ತೆ. ನಂಗೆ ನಿದ್ದೆ ಬರಲ್ಲ. ಸತೀಶ್ವರೇ, ಹಾಗೆ ಮುಂದೆ ಹೋಗಿ, ಮುಂದೆ ಸಿಗ್ನಲಲ್ಲಿ ರೈಟ್ ತಗೊಳ್ಳಿ. ಏನೋಪ್ಪ, ನಮ್ಮೂರ ಕಡೆ ಓಡಿಸ್ದಂಗಲ್ಲ ಈ ಸಿಟಿನಾಗ ಗಾಡಿ ಓಡಿಸೋದು. ಭಲೇ ಟ್ರಾಫಿಕ್ಕು. ಯಾವಾಗ ಬಂದರೂ ಇನ್ನೊಂದು ಸತಿ ಬರೋತ್ತಿಗೆ ಸಾಕಪ್ಪ ಇದು ಸವಾಸ ಅನ್ನೋಂಗೆ ಮಾಡ್ತದೆ. ಬೆಂಗಳೂರೇ ಹಂಗೆ, ಯಾವುದು ಫೇಮಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ, ಟ್ರಾಫಿಕ್ಗಂತೂ ಭಲೇ ಫೇಮಸ್ಸು. ನೀವೇ ಗಟ್ಕಿತೀರು, ಇಷ್ಟೊಂದು ಗಾಡಿಗಳು, ಇಷ್ಟೊಂದು ಹೊಗೆ ಧೂಳಾಗೂ ಹಿಂಗೆ ಓಡಾಡ್ತಿರಲ್ಲ ಮೀರಾ. ಏನು ಮಾಡೋದು ಶಶಿ, ಇರೋ ಜಾಗ ಹೆಂಗಿದ್ರು ಅಡ್ಜಸ್ಟ್ ಆಗಲೇಬೇಕಲ್ವಾ. ಆಂಟಿ, ನಮಗೆ ಪೊಲ್ಯೂಷನ್ ಇಲ್ಲ. ಯಾಕೆ ಗೊತ್ತಾ, ನಾನು ಸ್ಕೂಲ್ ವ್ಯಾನಲ್ಲಿ ಹೋಗೋದು. ಸಾಕು, ಸುಮ್ಮನೆ ಕುತ್ಕೊಳ್ಳೆ. ಇವಳು ಸ್ಕೂಲ್ ವ್ಯಾನಲ್ಲಿ ಹೋದರೆ ಪೊಲ್ಯೂಷನ್ ಇರಲ್ಲ. ಅದೇನು ಕವರ್ಡ್ ಆಗಿರ್ತದೆ, ಒಳ್ಳೆ ಪ್ಯೂರಿಫೈರ್ ಹಾಕ್ಸ್ಕೊಂಡಿರ್ತಾರೆ. ಗಾಡೀಲಿ ಹೋದ್ರು ಅಷ್ಟೇ, ಕಾರಲ್ಲಿ ಹೋದ್ರು ಅಷ್ಟೇ. ಮಧ್ಯದಲ್ಲಿ ಎಲ್ಲಾರ ನಿಲ್ಲಿಸಕೈತಾ, ಇಲ್ಲ ಸೀದಾ ಅಲ್ಲಿಗೆನಾ? ಮಕ್ಕಳಿಗೆ ನೀರು ಗೀರು ಎಲ್ಲೂ ನಿಲ್ಸೋದು ಬೇಡ ಶಶಿ. ನೀರೇನು ಬೇಡ, ತೊಗೊಂಡಿದ್ದೀನಿ 2 ಬಾಟ್ಲು. ಅಲ್ಲೇ ಬ್ಯಾಗಲ್ಲಿಂದ ಇಟ್ಟಿದ್ದೀನಿ, ಬೇಕಾದ್ರೆ ಕುಡಿತಾರೆ. ಸೀದಾ ಅಲ್ಲೇ ಹೋಗ್ಬಿಡೋಣ, ಅಲ್ಲೇ ಊಟ ಸಿಗುತ್ತೆ ಅಂತ ಹೇಳಿದ್ನಲ್ಲ. ಇನ್ನೇನು ತೆಗೆ ಸುಮ್ಮನೆ ಅದು ಇದು ತಿನ್ಸ್ಕೊಂಡು ಆಮೇಲೆ ವಾಂತಿ ಗಿಂತಿ ಮಾಡ್ತಾರೆ. ಸೀದಾ ಅಲ್ಲಿಗೆ ನಡೀರಿ ಸತೀಶ್. ಇವ್ರು ನಮ್ಮನೆಯವರು ಬಂದಿರೋ ಚೆನ್ನಾಗಿರೋದಲ್ವಾ ಶಶಿ? ಹೌದಪ್ಪ, ಯಾಕೆ ಬರಲಿಲ್ಲ? ಅವ್ರು ಹಾಗೆ ನೆನ್ನೆ ರಜಾ ಅಂತೇಳಿ ಲೆಕ್ಕಕ್ಕೆ ರಜದಲ್ಲಿ ಮನೇಲಿದ್ರು. ಇನ್ನಿವತ್ತು ಕೆಲ್ಸಕ್ಕೆ ಹೋಗಲ್ಲ ಅಂದರೆ ಅಷ್ಟೇ ಅವರು, ಅದಕ್ಕೆ ಹೊರಟ್ಬಿಟ್ರು. ಸರಿ, ಹೋಗ್ಲಿ ಬಿಡು ಪಾಪ, ನಮ್ಮಿಂದ ಅವ್ರಿಗೆ ತೊಂದರೆ. ನೀವೇನು ಇಲ್ಲೇ ಇದ್ದೀರಿ, ಯಾವಾಗಲೂ ಹೋಯ್ತಾ ಇರ್ತೀರಲ್ಲ. ಅವ್ರು ಬಂದಿದ್ರೆ ನಮ್ಮ ಕಾರು ತಗೋಬರ್ಬೋದಾಗಿತ್ತು. ಇಲ್ಲ, ಇದೇ ಚೆನ್ನಾಗಿದೆ, ಎಲ್ಲ ಒಂದೇ ಕಾರಲ್ಲಿ. ಹೂ ಕಣವ, ಎಲ್ಲ ಒಂದೇ ಕಾರಲ್ಲಿ ಚಂದಾಗದೆ. ರೀತು, ಇನ್ನು 1/2 ಅವರ್ ಅಷ್ಟೊತ್ತು ಕಾರು ಮಲ್ಕೊಳ್ಳೆ. ನಂಗೆ ನಿದ್ದೆ ಬರ್ತಾ ಇಲ್ಲ. ರೀತುದು ತುಂಬ ಗಲಾಟೆ ಆಗೈತಲ್ವಾ ಶಶಿ, ಅದಕ್ಕೆ ಏನು ಮಾಡೋಣ ಗೊತ್ತಾ, ಬರ್ತಾ ನಮ್ಮ ಅತ್ತೆ ಮನೆ ಹತ್ರ ಹೋಗೋಣ. ಅಲ್ಲಿ ಹೋಗಿ ನಮ್ಮ ಅತ್ತೆ ಮನೇಲಿ ಉಳ್ಳ ಬಿಟ್ಬಿಟ್ಟು ಆಮೇಲೆ ಆದ್ಮೇಲೆ ಅವ್ರ ಅಪ್ಪನ ಕರ್ಕೊಂಡು ಬಾ ಅಂತ ಹೇಳ್ತೀನಿ. ಇರ್ತೀಯ ಅಲ್ವಾ ರೀತು ಅಜ್ಜಿ ಮನೇಲಿ? ನೋ, ಯಾಕೇನೋ ಸುಮ್ಮನೆ ಇರಬೇಕು. ರವಿ ಚಿಕ್ಕಪ್ಪ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ. ನೋ, ನಾನು ಹೋಗಲ್ಲ ಅಷ್ಟೇ. ಚಿಕ್ಕಪ್ಪ ಬೇಡ ನನಗೆ. ಯಾಕಂತೆ, ಯಾಕಂಗಂತಾಳೆ ಮೀರಾ? ಅಯ್ಯೋ ಶಶಿ, ಅದೊಂದು ಕತೆ. ನನ್ನ ಮೈದ್ನ ಇದ್ದಾನಲ್ಲ, ಅವನೇ ರವಿ. ಅವನಿಗೆ ಗಂಡು ಮಗ ಒಬ್ಬ. ಇವಳನ್ನ ಕಂಡ್ರೆ ಇಷ್ಟ. ಆದರೂ ಅವನು ಇವಳು ಒಂದು ಹಂಗೆ ಹಿಂಗೆ ಆಡಿದ್ರೆ ಕೋಪ ಮಾಡಿಕೊಂಡು ಗದರಿಸ್ತಾನೆ. ಅದಕ್ಕೆ ಇವಳಿಗೇನು, ಆಮೇಲೆ ಅವನ ಮಗನಿಗೆ ಸ್ವಲ್ಪ ಹೊಡಿತಾನೆ ಏನಾದ್ರು ತಪ್ಪು ಮಾಡೋರೆ. ಅದನ್ನೆಲ್ಲ ನೋಡಿ ಅವನ್ನ ಕಂಡ್ರೆ ಭಯ. ಅದಕ್ಕೆ ಅವನಿರೋ ಕಡೆ ಹೋಗಲ್ಲ ಅಂತಾಳೆ. ನಮ್ಮ ಅತ್ತೆ ಅಂದರೆ ಇಷ್ಟ, ಆದರೆ ರವಿ ಇರ್ತಾನೆ ಅಂದರೆ ಮಾತ್ರ ನಾನು ಹೋಗಲ್ಲ, ನನಗೆ ಬೇಡ ಅಂತಾಳೆ. ಅಂತೂ ಮಹಾರಾಣಿಯವ್ರಿಗೆ ಯಾರನ್ನೋ ಒಬ್ರನ್ನ ಕಂಡ್ರೆ ಭಯ ಐತೆ. ನಂಗೆ ಭಯ ಇಲ್ಲ, ನಾನು ಪಪ್ಪಂಗೆ ಹೇಳ್ತೀನಿ ಅಷ್ಟೇ. ಹೇಳ್ತೀನಿ ಇರು, ರವಿಗೆ ಫೋನ್ ಮಾಡಿ ಹೇಳ್ತೀನಿ ಹಿಂಗೆ ಹೇಳಿದ್ಲು ಅಂತ. ಅಯ್ಯೋ ಮೀರಾ, ಮಗನ ಅಳಿಸೇ ಬಿಟ್ಟಲ್ಲ. ಈ ಹೇಳಲ್ಲ, ಸುಮ್ಕಿರೋ, ತಮಾಷೆ ಮಾಡ್ತಾಳೆ ನಿಮ್ಮಮ್ಮ. ಇದಕ್ಕೇನು ಕಮ್ಮಿ ಇಲ್ಲ, ಸುಮ್ಮನೆ ಇದ್ರೆ ಸರಿ. ಇವಾಗ ನಾನು ನಿನ್ನ ಜೊತೆ ಮಾತಾಡಲ್ಲ, ನಾನು ತಾಚಿ ಮಾಡ್ತೀನಿ. ಓಹೋ, ಅಲ್ಲೋಡ್ ಮೀರಾ ಮಲಿಕಂಡೇ ಬಿಟ್ಲು. ನೀನು ಸುಮ್ಕೆ ಅಳಿಸ್ಬಿಟ್ಟೆ ಅವಳನ್ನ, ಚೆಂದಾಗಿದ್ದವಳನ್ನ. ಸುಮ್ಮನೆ ಇರು ಶಶಿ. ನೀವು ಹೆಣ್ಣಾಯ್ತಲ ಹಿಂಗೆ ಸುಮ್ಕೆ ಇರಕ್ಲಲ್ಲ, ಯಾರನ್ನೋ ಒಬ್ರು ಬೆಂಟು ಏನಾರು ಒಂದು ಮಾಡ್ತಾ ಇರ್ತೀರಿ. ಇವಳೇನು ಸುಮ್ಮನೆನಾ? ಇವಳು ಹಂಗೆ ಆ ಮಗಿನ್ಗೂ ಹಿಂಗೆ ಮಾಡ್ತಾಳೆ. ನೋಡ್ದಾ? ಅದೇ ಕಲ್ಲಿ ನಿಂತಿದ್ದೀರಾ, ಬನ್ನಿ ಕುತ್ಕೊಳ್ಳಿ. ಬೇಡ ನೀನು ಕುತ್ಕೋ. ನನಗೆ ಅದೇನೋ ಹೋಟ್ಲಿಂದ ತರಿಸಿರಲ್ಲ, ಅದು ಸ್ಯಾನೆ ಖಾರ ಅನ್ಸ್ಬಿಡ್ತು. ನೀರು ಕುಡ್ದು ಹೊಟ್ಟೆ ಉಬ್ಬಿಸ್ಕೊಂಡಂಗಾಗ್ಬಿಟ್ಟದೆ. ಒಸಿ ತಿರ್ಗಾಡ್ತೀನಿ ಇಲ್ಲಯ್ಯ. ಅದೇನು ಖಾರ ಇತ್ತು, ಚೆನ್ನಾಗಿರ್ತದೆ. ಅದೆಂಥದೋ ಪನ್ನೀರು ಅಂತ ಹೇಳೋದು. ಯಪ್ಪ ಖಾರನೇ ಖಾರ. ನೀನು ಖಾರ ಇಲ್ಲ ಅಂತೀವ. ಓಹೋ, ನೀವಿಬ್ರು ಇಲ್ಲಿದ್ದೀರಾ? ನಾನು ರೂಮಲ್ಲಿ ಹೋಗಿದ್ದೆ,
ಪಾಪು ಒಬ್ಬಳೆ ಮಲಗಿದ್ಲು ಎಲ್ಲಪ್ಪ ಅಂತ. ಯಾಕೆ ಮಲ್ಕೊಳ್ಳಿಲ್ವಾ ಶಶಿ? ಇಲ್ಲ ಮೀರಾ, ಇವ್ರಿಗೇನೋ ಸ್ಯಾನೆ ಹೊಟ್ಟೆ ತುಂಬಿಟ್ಟದೆ, ಒಂಚೂರು ತಿರ್ಗಾಡ್ತೀನಿ ಅಂತ ಹೇಳಿ ಇಲ್ಲಿಗೆ ಬಂದು. ಊಟ ಇಡಿಸ್ಲಿಲ್ವಾ? ಹೋಟ್ಲಿಂದ ಸ್ವಲ್ಪ ಖಾರ ಇತ್ತು ಅನ್ಸುತ್ತೆ. ಅಯ್ಯೋ, ಊಟ ಚೆನ್ನಾಗಿತ್ತು, ನೀವು ಮನೇಲಿ ಮಾಡಿ ಚೆನ್ನಾಗಿತ್ತು. ಆ ಹೋಟ್ಲಿ ತರಿಸಿರಲ್ಲ ಅದು ಸಿ ಖಾರನಿಯ, ಅದಕ್ಕೆ ನೀರು ಕುಡಿದು ಹೊಟ್ಟೆ ತುಂಬ್ಕೊಂಡಂಗೆ ಆಗೋಯ್ತು, ಒಂಚೂರು ತಿರ್ಗಾಡೋಣ ಅಂತ ಬಂದೆ. ಹೌದು, ಅದು ಗೊತ್ತಿಲ್ಲ, ಹೊಸ ಹೋಟ್ಲಲ್ಲಿ ಆರ್ಡ್ರ್ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಖಾರ ನಮ್ಗೆ ಅಡ್ಜಸ್ಟ್ ಆಗಲಿಲ್ಲ. ಅದೇ ಅಂದ್ಕೊಂಡೆ ನೀವು ಊಟಕ್ಕೆ ಕೂತಾಗ ತುಂಬ ನೀರು ಕುಡಿತಿದ್ರಿ. ನೆಕ್ಸ್ಟ್ ಟೈಮ್ ನೋಡ್ಕೊಂಡಿದ್ದು ಮಾಡೋಣ ಬಿಡಿ. ಅಂದಂಗೆ ಮೀರಾ, ಶಶಿ ಹೇಳು ಮೀರಾ. ಏನಿಲ್ಲ, ನಾಳೆ ಸ್ವಲ್ಪ ಹೊರಗಡೆ ಹೋಗೋಣ. ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿಬಿಡು. ಸತೀಶ್ ಅವರೇ, ನೀವು ಅಷ್ಟೇ ಸ್ನಾನಕ್ಕೆಲ್ಲ ವ್ಯವಸ್ಥೆ ಇರದೆ ಗೀಸರ್ ಹಾಕೊಳ್ಳಿ, ಬೇಗ ಸ್ನಾನ ಮಾಡ್ಕೊಂಡು ರೆಡಿಯಾಗ್ಬಿಡಿ. ಮಕ್ಳಿಗೂ ರಜಾ ಇದೆಲ್ಲ, ನಾಳೆ ಸಂಡೇ ಒಂಚೂರು ತಿರ್ಗಾಡ್ಕೊಂಡು ಬರೋಣ. ನಾನು ನಿಮ್ಮನ್ನೆಲ್ಲರೂ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ, ಅದೊಂದು ಪ್ಲೇಸ್ ಇದೆ ತುಂಬ ಚೆನ್ನಾಗಿದೆ, ಹೋಗ್ಬಿಟ್ಟು ಬರೋಣ ಅಂತ. ಇವರು ಕರ್ಕೊಂಡು ಹೋಗು ಅಂದರು. ಎಲ್ಲಿಗೆ ಹೋಗೋಣ? ಬೆಳಗ್ಗೆ ಬೇಗ ರೆಡಿಯಾಗಿಬಿಡಿ, ಟಿಫನ್ ಎಲ್ಲ ರೆಡಿ ಇರುತ್ತೆ, ಮಾಡ್ಕೊಂಡು ತಕ್ಷಣ ಹೊರಟ್ಬಿಡೋಣ. ಸರಿ ಮೀರಾ, ಎಷ್ಟೊತ್ತಿಗೆ ಹೋಗ್ಬೇಕು? ಶಶಿ, ಒಂದು ಕೆಲಸ ಮಾಡೋಣ, ನೀವು ಒಂದು 6 ಗಂಟೆಗೆ ಎದ್ಬಿಡಿ, ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಟಿಫನ್ ತಿಂದು ಇಲ್ಲಿಂದ ಒಂದು 9 ಗಂಟೆಗೆ ಬಿಟ್ಬಿಡೋಣ. 9 ಗಂಟೆಗೆ ಬಿಟ್ಟರೆ ನಾವು ಅಲ್ಲಿ ಹೋಗೋಷ್ಟೊಳಗೆ 11-11:30 ಆಗೋಗುತ್ತೆ. ಯಾಕೆಂದರೆ ಟ್ರಾಫಿಕ್ ಇರುತ್ತೆ ನೋಡಿ ಆ ಟೈಮಲ್ಲಿ, ಹಾಗಾಗಿ ಇಲ್ಲ ಅಂದರೆ 1 ಅವರೇ ಸಾಕು. ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿ ಹೋಗೋಷ್ಟೊಳಗೆ 11:30. ಅಲ್ಲಿ ಹೋಗಿ ಅಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಿದ್ದು ಮಕ್ಕಳು ಎಲ್ಲ ಆಟಾಡ್ಕೊಂಡು ಬರೋಷ್ಟೊಳಗಡೆ ಒಂದು 1:30-2 ಗಂಟೆ ಆಗಿಬಿಡುತ್ತೆ. ಹಾಗೆ ಬರ್ತಾ ಹೋಟ್ಲಲ್ಲಿ ಊಟ ಮಾಡ್ಕೊಂಡ್ಬಿಡೋಣ. ಅಲ್ಲಿಂದ ಒಂದು 3:30-4 ಗಂಟೆಗೆ ಮನೆಗೆ ಬಂದುಬಿಡ್ಬೋದು. ಅಷ್ಟೊತ್ತಿಗೆ ಮಕ್ಳಿಗೂ ನಿದ್ದೆ ಟೈಮು ಸರಿ ಹೋಗುತ್ತೆ. ನಾವು ಸುಧಾರಿಸ್ಕೊಂಡು ರಾತ್ರಿ ಅಡುಗೆನ ಮನೆಯಲ್ಲೇ ಮಾಡ್ಕೊಳ್ಳೋಣ. ಏನಂತ್ಯ, ಹೋಗ್ಬಿಟ್ಬರೋಣ? ಇಲ್ಲೇ ಹತ್ರ, ಅದೇ ಸ್ವಲ್ಪ ಟ್ರಾಫಿಕ್ ಇರ್ಕಿರಿ, ಹಂಗಾಗಿ ಹೋಗಿ ಬರೋಣ. ಸರಿ ಆಯಿತು, ನೀನು ಹೆಂಗೆ ಹೇಳ್ತು ಹಂಗೆ ಮೀರಾ. 6 ಗಂಟೆಗೆ ತಾನೇ? ಅಯ್ಯೋ, ನಮಗೆಲ್ಲ 5 ಗಂಟೆಗೆ ಎದ್ದು ರೂಢಿಯದೆ, ಎದ್ದೇಳ್ತೀವಿ ತಗೋ. ಈಗ ನಾವು ನಿಮ್ಮ ಹಾಗೇನೆ, ನಾವು 5-5:30 ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಕೆಲ್ಸಕ್ಕೆ ಹೋಗ್ತೀವಲ್ಲ, ನಮಗೂ ಎಚ್ಚರ ಆಗ್ಬಿಡುತ್ತೆ ಬಿಡು ಬೇಗ. ಸರು ಬರಬೇಕಾಗಿತ್ತು, ಚೆನ್ನಾಗಿರೋದು. ನೋಡೋಣ ಸತೀಶ್ ಅವರೇ, ಹೇಳಿದ್ದೀನಿ, ಏನು ಮಾಡ್ತಾರೋ ಗೊತ್ತಿಲ್ಲ. ಬರಕ್ಕೆ ಹೇಳು ಮೀರಾ, ಎಲ್ಲರೂ ಒಟ್ಟಿಗೆ ಹೋಗೋದು ಯಾವಾಗೂ ಒಂದ್ಸರಿ ಅಲ್ವಾ? ಸರಿ, ನೋಡ್ತೀನಿ, ಇನ್ನೊಂದ್ಸರಿ ಹೇಳ್ತೀನಿ ಶಶಿ. ಸರಿ, ಬೇಗ ಮಲಗಿ, ಇನ್ನು ಬೇಗ ಹೇಳ್ಬೇಕಲ್ಲ. ನಾನು ಆರ್ಡ್ರ್ ಮಾಡಿಬಿಟ್ಟು ಕಾಯ್ಕೊಂಡು ಕುತ್ಕೊಂಡು ಸ್ವಲ್ಪ ಊಟಕ್ಕೆ ಲೇಟೇ ಆಗೋಯ್ತು. ಸರಿ ಬರ್ರಿ, ಇನ್ನೇನು ಬೆಳಗ್ಗೆನೂ ಬೇಗ ಎದ್ದೇಳಬೇಕು, ಮನೆ ಕಳೋಣ. ಇದೇನೇ ಎಲ್ಲಿಗೆ ಹೋಗೋದು? ಸ್ಯಾನೆ ದುಡ್ಗಿಟ್ಟು ಖರ್ಚಾಗ್ತದ ಏನು? ಸುಮ್ಕಿರು, ಅವ್ರು ಕರ್ಕೊಂಡು ಹೋಯ್ತಾ ಇರೋದಲ್ವಾ, ಎಲ್ಲ ಅವ್ಳು ನೋಡ್ಕೋತಾಳೆ, ನೀನು ತಲೆ ಕೆರ್ಸ್ಕೋಬೇಡ ಕಣ. ಇವಳೊಬ್ಳು, ಅವ್ರ ಮೇಲೆ ಬಿಡೋಕ್ಕಾಯ್ತದ? ಸರಿ ನಡಿ. ನಾನು ಅದಕ್ಕೆ ಅವ್ರು ಹೇಳ್ದಂಗೆ ಕೇಳಿದ್ದು, ಹೆಂಗೂ ಕಷ್ಟದಿದ್ದೀವಿ, ಕೈ ಹಿಡಿಯೋಕೆ ಸಿಕ್ಕವ್ರೆ, ಅವ್ರು ಹೇಳ್ದಂಗೆಲ್ಲ ಕೇಳಿಕೊಂಡು ಆಚ ಕಡೆಗೆ ನಾವು ದುಡ್ಡು ಮಾಡಿಕೊಂಡು ನಿಮ್ಮದೇಗಿರೋ ದಾರಿ ನೋಡೋಣ. ನೋಡು ಶಶಿ, ನಾನು ನಿನ್ನ ಕರ್ಕೊಂಬರ್ಬೇಕು ಅಂತ ಇದ್ದಿದ್ದು ಇದೇ ಜಾಗಕ್ಕೆ. ಚೆನ್ನಾಗಿದೆಯಾ? ನನಗಂತೂ ಈ ಜಾಗ ಸುಮಾರು ವರ್ಷದಿಂದ ತುಂಬ ಪ್ರೀತಿಯ ಸ್ಥಳ. ನನಗೆ ಎಲ್ಲರೂ ಹೋಗಬೇಕು ಅನಿಸಿದ್ರೆ ಅಥವಾ ಏನಾದ್ರು ಬೇಜಾರಾದರೆ, ಖುಷಿಯಾದರೆ ಇಲ್ಲಿಗೆ ಬರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇದು ನನ್ನ ಫೇವ್ರೆಟ್ ಪ್ಲೇಸಲ್ಲಿ ಫಸ್ಟ್ ಬರೋ ಪ್ಲೇಸು. ನನಗೆ ತುಂಬ ಇಷ್ಟ, ಇಲ್ಲಿಗೆ ತುಂಬ ಸತಿ ಬಂದಿದ್ದೀನಿ, ಅಂದರೂ ಇನ್ನೂ ಬರಬೇಕು ಅಂತಲೇ ಅನಿಸುತ್ತೆ. ಹಂಗೆ ನನಗೆ ಇಷ್ಟವಾದವ್ರು ಯಾರನ್ನಾರು ಮನೆಗೆ ಬಂದರೆ ಇಲ್ಲಿ ಕರ್ಕೊಂಡು ಬರಬೇಕು ಅಂತಲೂ ಅನಿಸುತ್ತೆ. ಅದಕ್ಕೆ ಫಸ್ಟ್ ಪ್ಲೇಸು ನಿಮ್ಗೆ ಇದನ್ನು ತೋರಿಸಿ ಆಮೇಲೆ ಬೇರೆ ಕಡೆ ಸುತ್ತಾಡ್ಸೋಣ ಅಂತ ಹೇಳಿ ಇಲ್ಲಿಗೆ ಕರ್ಕೊಬಂದಿದ್ದೀನಿ. ಹೆಂಗಿದೆ? ಇನ್ನೂ ಒಳಗಡೆ ತುಂಬ ಚೆನ್ನಾಗಿದೆ, ಬಾ ನೋಡುವಂತೆ. ತುಂಬ ಚೆನ್ನಾಗಿದೆ, ತುಂಬ ಪ್ರಶಾಂತವಾಗಿದೆ ಮೀರಾ. ಇಷ್ಟು ಒಳ್ಳೆ ಜಾಗ, ಇಷ್ಟೊಂದು ಟ್ರಾಫಿಕ್ನಾಗೂ ಬೆಂಗಳೂರು ಪೇಟೆಗೂ ಇದೆ ಅಂತವ ಗೊತ್ತೇ ಆಗೋಕ್ಕಿಲ್ಲ. ಇಷ್ಟೊಂದು ಗಲಭೆ ಮಧ್ಯೆಯಲ್ಲೂ ಇಂಥ ಒಳ್ಳೆ ಪ್ರಶಾಂತವಾದ ಜಾಗ ಅದೆಲ್ಲ ಭಾಳ ಚೆನ್ನಾಗದೆ. ಎಷ್ಟು ನಿಶಬ್ದವಾಗದೆ, ಎಷ್ಟು ಪ್ರಶಾಂತವಾಗದೆ ನೋಡು. ಸುತ್ತ ಹಸಿರು, ಮಧ್ಯದಲ್ಲಿ ಒಳ್ಳೆ ಬಿಳಿ ಮುತ್ತಿದ್ದಂಗೆ ಈ ಗುಡಿ ಭಾಳ ಚೆನ್ನಾಗದೆ. ಇದಕ್ಕೇನಂತಾರೆ ಮೀರಾ? ಇದನ್ನ ಆಶ್ರಮ ಅಂತಾರೆ, ನೀನು ಬೇಕಾದ್ರೆ ದೇವಸ್ಥಾನ ಅಂತ ತಿಳ್ಕೊಬೋದು. ನಡೀರಿ ಒಳಗಡೆ ಹೋಗೋಣ. ಒಳಗಡೆ ಇನ್ನೂ ಬೇಕಾದಷ್ಟು ಜಾಗಗಳಿದ್ದಾವೆ ನೋಡೋಕ್ಕೆ, ತುಂಬ ಚೆನ್ನಾಗಿದೆ. ಸತೀಶ್ ಅವರೇ, ನಿಮ್ಗೆ ಇಷ್ಟ ಆಯ್ತಾ? ಇದೇನಪ್ಪ ಎಲ್ಲಿಗೋ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಆಶ್ರಮ ಕರ್ಕೊಬಂದರು ಅಂತ ಇದ್ದೀರಾ ಹೇಗೆ?
ಛೇ ಇಲ್ಲ ಕಣ್ಬಿಡಿ. ನನಗೂ ಇಂಥ ಜಾಗಗಳೆಲ್ಲ ಬಳೆ ಇಷ್ಟ ಕಣ. ಪ್ರಶಾಂತವಾಗಿರ್ಬೇಕು, ಮನ್ಸಿಗೆ ಸಮಾಧಾನ ಇರಬೇಕು. ಮನ್ಸ ಸತ್ತಾಗ ಏನು ಹೊತ್ಕೊಂಡೋದನು, ಇದ್ದಾಗ ಬರೀ ಗಲ್ಬೆ ಗಲಾಟೆ ಗಜಿ ಬಿಜಿಲೇ ಬದುಕೋಬಿಟ್ರೆ ಮನಸ್ಸು ಬುದ್ಧಿ ಎಲ್ಲ ಹೆಂಗೆ ಸಮಾಧಾನ ಆಗೋದು? ಅವಾಗ ಅವಾಗಿಂತ ಜಾಗಗಳಿಗೆ ಬರಬೇಕು, ಆವಾಗಲೇ ಸಮಾಧಾನ, ಒಂಥರ ನೆಮ್ಮದಿ ಎಲ್ಲ ಸಿಗೋದು ಅಲ್ವೇ?